ಇರಾನ್ ಮೇಲೆ ಅಟ್ಯಾಕ್ ಮಾಡಿದೆ. ಇರಾನ್ ಈ ದೇಶ ಇಸ್ರೇಲ್ನ ಟಾರ್ಗೆಟ್ ಮಾಡ್ತಾನೆ ಇರುತ್ತೆ. ಇರಾನ್ ಹತ್ತಿರ ದೊಡ್ಡ ರೀತಿಯಲ್ಲಿ ಒಂದು ಆಯುಧ ಇದೆ. ಅದು ಇಸ್ರೇಲ್ಗೆ ಮಾತ್ರ ಅಲ್ಲ, ಇಡೀ ಏಷ್ಯಾ ಖಂಡದಲ್ಲಿರುವಂತಹ ದೇಶಗಳಿಗೆ ಪ್ರಭಾವವನ್ನು ಬೀರುತ್ತೆ. ಅಂದರೆ ಅದು ನೀರು. ಸ್ಟ್ರೇಟ್ ಆಫ್ ಹಾರ್ಮೋಸ್ ಇದು ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿಯ ನಡುವಿನ ಜಲಸಂಧಿಯಾಗಿದೆ. ಇಲ್ಲಿಂದ 3,000ಕ್ಕಿಂತ ಹೆಚ್ಚು ಕಮರ್ಷಿಯಲ್ ಶಿಪ್ಸ್ ಪ್ರತಿ ತಿಂಗಳು ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಇದನ್ನು ಗಲ್ಫ್ ದೇಶದಿಂದ ಎಲ್ಲ ದೇಶಕ್ಕೂ ಮುಟ್ಟಿಸುತ್ತವೆ. ಈ ಜಲಸಂಧಿಯನ್ನು ಕಂಟ್ರೋಲ್ ಮಾಡ್ತಾ ಇರೋದು ಇರಾನ್. ಇಸ್ರೇಲ್ ಇರಾನ್ ಯುದ್ಧದಿಂದ ಟಿವಿ ಚಾನಲ್ಗಳಲ್ಲಿ 3ನೇ ವರ್ಲ್ಡ್ ವಾರ್ ಶುರುವಾಗುತ್ತಾ ಅಂತ ಚರ್ಚೆ ಆಗ್ತಾನೆ ಇರೋದು. ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇವರು ಆಪರೇಷನ್ ರೈಸಿಂಗ್ ಲಯನ್ ಶುರು ಮಾಡಿದಾಗ ಹೇಳ್ತಾರೆ, ಆ ದೇಶದ ಜನತೆಗೆ ಬಿ ಪ್ರಿಪೇರ್ಡ್ ಫಾರ್ ಲಾಂಗ್ ವಾರ್ ಅಂತ ಹೇಳ್ತಾರೆ. ಎರಡೂ ದೇಶಗಳಲ್ಲಿ ಮಾತಿನ ಸೌಂಡ್ಗಿಂತ ಸೈರನ್ ಸೌಂಡ್ಗಳೇ ಹೆಚ್ಚು ಸೌಂಡ್ ಮಾಡ್ತಾ ಇದೆ. ಯುದ್ಧ ಶುರುವಾಗಿದೆ. ಮೊಟ್ಟ ಮೊದಲಿಗೆ ಬೆಂಜಮಿನ್ ನೆತನ್ಯಾಹು ಇರಾನ್ ಸುಪ್ರೀಂ ಲೀಡರ್ ಆಫ್ ಇರಾನ್ ಬೇರೆ ಬೇರೆಯ ಟೆಂಟ್ಗಳ ಮೇಲೆ ಗಾಜಾ, ಲೆಬನಾನ್, ಯಮನ್ ಇವೆಲ್ಲವೂ ಸೇರಿಕೊಂಡು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತವೆ. ಇಸ್ರೇಲ್ ಅಗ್ರೆಸಿವ್ ಆಗಿದೆ, ಇದು ಎಲ್ಲರಿಗೂ ಗೊತ್ತಿದೆ. ಆದರೆ ಈ ಬಾರಿ 30 ವರ್ಷಗಳಿಂದ ನಡೆದೇ ಇಲ್ಲ ಆ ಥರ ಇರಾನ್ನ ಮೇಲೆ ಡೈರೆಕ್ಟ್ ಅಟ್ಯಾಕ್. ಜೂನ್ 13ರಲ್ಲಿ ಇರಾನ್ನ ನ್ಯೂಕ್ಲಿಯರ್ ಇನ್ಫ್ರಾಸ್ಟ್ರಕ್ಚರ್ ಟಾರ್ಗೆಟ್ ಮಾಡಿದ. ಅಲ್ಲಿಯ ಆಯಿಲ್ ಮತ್ತು ಗ್ಯಾಸ್ ರಿಸರ್ವ್ನ ನಾಶ ಮಾಡಿದೆ. ಅವರ ನ್ಯೂಕ್ಲಿಯರ್ ಸೈಂಟಿಸ್ಟ್ ಮತ್ತು ಮಿಲಿಟರಿ ಲೀಡರ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಸ್ರೇಲ್ ಗಂಭೀರವಾಗಿದೆ. ಹಾಗಾಗಿ ಇರಾನ್ ಕೂಡ ಆಪರೇಷನ್ ಸಿವಿರ್ ಪನಿಷ್ಮೆಂಟ್ ಲಾಂಚ್ ಮಾಡಿದೆ. ಇದರಿಂದ ಇರಾನ್ ಏನು ಮಾಡಿದೆ ಅಂತ ಅಂದರೆ, ಇರಾನ್ ಹೈಪರ್ಸೋನಿಕ್ ಮಿಸೈಲ್ಗಳ ಸುರಿಮಳೆನೇ ಮಾಡುತ್ತೆ. ಇಸ್ರೇಲಿನ ಜೆರುಸಲೇಮನ್ನು ಟಾರ್ಗೆಟ್ ಮಾಡುತ್ತೆ. ಈ ಮಿಸೈಲ್ಸ್ಗಳನ್ನು ತಡೆಯೋಕೆ ಆಗಲಿಲ್ಲ. ಎರಡೂ ದೇಶಗಳು ಆ ದೇಶಗಳ ರಾಜಧಾನಿಗಳ ಮೇಲೆ ಯುದ್ಧವನ್ನು ಶುರು ಮಾಡಿದವೆ. ಇದರಲ್ಲಿ ಬಹಳಷ್ಟು ಜನರು ಯುದ್ಧದಿಂದ ಜನಸಾಮಾನ್ಯರ ಸಾವಾಗಿದೆ. ಇದರಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಇಸ್ರೇಲ್ ಯಾಕೆ ಅಟ್ಯಾಕ್ ಮಾಡಿದೆ ಅಂತ. ಇಸ್ರೇಲ್ನ ಸೀಕ್ರೆಟ್ ಸರ್ವಿಸ್ ಅವರಿಗೆ ಒಂದು ಸೂಚನೆ ಸಿಗ್ತದೆ, ಇರಾನ್ನ ಸೀಕ್ರೆಟ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ ಅಂತ. ಅದು ಬಹಳ ಡೇಂಜರ್. ಇರಾನ್ನ ಹತ್ತಿರ ನ್ಯೂಕ್ಲಿಯರ್ ಬಾಂಬ್ ಇರಬಹುದು ಅಂತ ಇಸ್ರೇಲ್ ಸೀಕ್ರೆಟ್ ಸರ್ವಿಸ್ ಅವರಿಗೆ ಸೂಚನೆ ತಲುಪಿರಬಹುದು. ಜೂನ್ 14 ಮತ್ತು 15 ಇರಾನ್ ಇಸ್ರೇಲ್ನ ಯುದ್ಧ ಮತ್ತಷ್ಟು ಹೆಚ್ಚಾಗುತ್ತೆ. ಶನಿವಾರ ರಾತ್ರಿ ಇಸ್ರೇಲ್ನ ಡ್ರೋನ್ಗಳು ಇರಾನ್ನ ದೊಡ್ಡ ಮಟ್ಟದ ಗ್ಯಾಸ್ ಫೀಲ್ಡ್ ಸೌತ್ ಫಾರ್ಸ್ ಗ್ಯಾಸ್ ಕಾಂಪ್ಲೆಕ್ಸ್ನ ಡ್ರೋನ್ಗಳು ಇಲ್ಲಿ ಸ್ಟ್ರೈಕ್ ಮಾಡ್ತವೆ. ಅಲ್ಲಿ ಪೂರಾ ಆ ಕಾಂಪ್ಲೆಕ್ಸ್ಗೆ ಡ್ರೋನ್ಗಳು ಅಲ್ಲಿ ಬಂದು ಬಿದ್ದಿದ್ದರಿಂದ ಅಲ್ಲಿ ರಿಫೈನರಿಯಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ. ಇರಾನ್ನಲ್ಲಿ ವರ್ಲ್ಡ್ ಲಾರ್ಜೆಸ್ಟ್ನ ರಿಫೈನರಿ ಪ್ರೊಡಕ್ಷನನ್ನು ಬಂದ್ ಮಾಡಬೇಕಾಯಿತು. ಇರಾನ್ ಪೆಟ್ರೋಲಿಯಂ ಮಿನಿಸ್ಟ್ರಿ ಅವರು ಕನ್ಫರ್ಮ್ ಮಾಡ್ತಾರೆ ಇದನ್ನ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಇಸ್ರೇಲ್ ಮೊದಲಿಗೆ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಮಾಡಲೇ ಇರಲಿಲ್ಲ. ಇರಾನ್ ಕೂಡ ಇಸ್ರೇಲ್ನ ಹೈಫಾ ಬಜಾನ್ ರಿಫೈನರಿ ಪವರ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇಸ್ರೇಲ್ ಹೇಳುತ್ತೆ ಮುಂದಿನ ದಾಳಿ ನೇರವಾಗಿ ಇರಾನ್ನ ಎಕಾನಮಿ ಮೇಲೆ ಅಂತ. ಜೂನ್ 16 ಮತ್ತು 17ರಲ್ಲಿ ಇಸ್ರೇಲ್ ದೇಶ ಅಲ್ಲಿಯ ನಾಗರಿಕರಿಗೆ ಸೂಚನೆ ಕೊಡುತ್ತೆ, ಇರಾನ್ನ ರಾಕೆಟ್ನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಿದ್ಧರಾಗಿರಿ ಅಂತ, ತಯಾರಿಗಿರಿ ಅಂತ ಹೇಳುತ್ತೆ. ಇಸ್ರೇಲ್ನ ಮನೆಗಳಲ್ಲಿ ಬಂಕರ್ಸ್ಗಳನ್ನು ಮಾಡಿರ್ತಾರಲ್ಲ, ಅಲ್ಲಿ ಯುದ್ಧದ ಸಮಯದಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ಆಗುತ್ತೆ. ಯಾರು ಉಳಿಸಿಕೊಳ್ಳುವುದಕ್ಕೂ ಆಗುವುದಿಲ್ಲ. ಇರಾನ್ ಸ್ಟ್ರೀಟ್ ಆಫ್ ಹಾರ್ಮೋಸ್ ಹತ್ತಿರ ಆಸುಪಾಸಿನಲ್ಲಿ GPS ಸಿಸ್ಟಮನ್ನು ಜಾಮ್ ಮಾಡುವುದಕ್ಕೆ ಶುರು ಮಾಡ್ತಾರೆ. ಇಸ್ರೇಲ್ ಇರಾನ್ ಎಕಾನಮಿ ಮೇಲೆ ಹೊಡೆಯೋಕೆ ಹೋದರೆ ಇರಾನ್ ಜಗತ್ತಿನ ಎಕಾನಮಿ ಮೇಲೆ ಪ್ರಭಾವ ಬೀರುತ್ತೆ. ಹಾಗೆ ಮಾಡ್ತಾ ಇದೆ. ಸ್ಟ್ರೇಟ್ ಆಫ್ ಹಾರ್ಮೋಸ್ ಸೀರಿಯಸ್ ಇಶ್ಯೂ ಇದು. USA ಪ್ರೆಸಿಡೆಂಟ್ ಟ್ರಂಪ್ ಅವರು ಕೂಡ G7 ಬಿಟ್ಟು ವಾಷಿಂಗ್ಟನ್ DC ಬರಬೇಕಾಯಿತು. ಅವರು ವಾರ್ನಿಂಗ್ ಕೂಡ ಕೊಟ್ಟರು. ಅಮೇರಿಕ ಇದು ಎರಡೂ ಕಡೆ ನಿಂತ ಹಾಗೆ. ಅಮೇರಿಕ ಹೇಳುತ್ತೆ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ಯಲ್ಲ, ಅಮೇರಿಕ ಇನ್ವಾಲ್ವ್ ಆಗಿರಲಿಲ್ಲ ಅಂತ. ಮತ್ತು ಅಮೇರಿಕನೇ ಹೇಳುತ್ತೆ ಈ ಅಟ್ಯಾಕ್ ಮಾಡಿದ್ರಲ್ಲ, ನಮಗೆ ಮೊದಲೇ ಸೂಚನೆ ಗೊತ್ತಿತ್ತು ಅಂತ.
ಅಮೇರಿಕ ಇವರಿಗೆ ಗೊತ್ತಿತ್ತಲ್ಲ ಇಸ್ರೇಲ್ ಈ ರೀತಿ ಮಾಡ್ತಾ ಇದೆ ಅಂತ, ಮತ್ತು ಯಾಕೆ ಸುಮ್ಮನಿದ್ರು? ಆವಾಗಲೇ ಇದನ್ನು ಶಾಂತಿಯುತವಾಗಿ ನಿಲ್ಲಿಸ್ಬೋದಿತ್ತಲ್ಲ. ಅಮೇರಿಕಾದ ಟ್ರಂಪ್ ಅವರೇ ಹೇಳ್ತಾರೆ, ಬೋತ್ ಸೈಡ್ ಶುಡ್ ಮೇಕ್ ಅ ಡೀಲ್, ಸಮ್ಟೈಮ್ಸ್ ದೇ ಹ್ಯಾವ್ ಟು ಫೈಟ್ ಇಟ್ ಔಟ್ ಫಸ್ಟ್. ಅಮೇರಿಕ ಇದು ದೇಶಗಳ ನಡುವೆ ಡಿಸ್ಟ್ರಾಯ್ ಮಾಡೋದಕ್ಕೆ ಸೂಚನೆ ಕೊಡೋ ರೀತಿ ಅಲ್ವಾ ಇದು? ಅಮೇರಿಕ ಇಂಡೈರೆಕ್ಟಾಗಿ ಇಸ್ರೇಲ್ಗೆ ಸಪೋರ್ಟ್ ಮಾಡುತ್ತೆ. ಇಸ್ರೇಲ್ಗೆ ಮಿಸೈಲ್ ಡಿಫೆನ್ಸ್ ಸಿಗ್ಬೋದು. ಅಮೇರಿಕ ಕೂಡ ಇಂಡೈರೆಕ್ಟಾಗಿ ಇನ್ವಾಲ್ವ್ ಆಗಿರಬಹುದು. ಇತ್ತೀಚೆಗೆ ಯೆಮೆನ್ನಲ್ಲಿ ಅಮೇರಿಕದ USF-18 ಫೈಟರ್ ಜೆಟ್ ಡಿಸ್ಟ್ರಾಯ್ ಮಾಡಿದೆ. ಅಮೇರಿಕ ಎಲೆಕ್ಷನ್ ಹಾಗೂ ಇದಕ್ಕಿಂತ ಮುಂಚೆ ಪಬ್ಲಿಕ್ ಸ್ಪೀಚಲ್ಲಿ ಟ್ರಂಪ್ ಅವರು ಹೇಳ್ತಾರೆ, ನಾನು ಗೆದ್ದರೆ ಯಾವುದೇ ರೀತಿ ಯುದ್ಧಗಳು ಆಗುವುದಿಲ್ಲ ಅಂತ ಹೇಳಿರ್ತಾರೆ. ಯುದ್ಧ ನಡೀತಾ ಇರುವಾಗ ಅದನ್ನು ನಾನು ನಿಲ್ಲಿಸ್ತೇನೆ ಅಂತ ಹೇಳಿ ಪಬ್ಲಿಕ್ ಸ್ಪೀಚಲ್ಲಿ ಕೊಟ್ಟಿರ್ತಾರೆ. ಟ್ರಂಪ್ ಗೆದ್ದ ನಂತರ ಆವಾಗಿನಿಂದಲೂ ಒಂದು ಸಕ್ಸಸ್ಫುಲ್ ಗೆಲುವು, ರಷ್ಯಾ ಯುಕ್ರೇನ್ ನಿಲ್ಲಿಸುವುದರಲ್ಲಿ ಇವರು ವಿಫಲರಾಗಿದ್ದರು. ರಷ್ಯಾ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸೋದಕ್ಕೂ ಕೂಡ. ಈಗ ಇಸ್ರೇಲ್ ಇರಾನ್ ಯುದ್ಧ ನಡೀತಾ ಇದೆಯಲ್ಲ, ಇದನ್ನು ನಿಲ್ಲಿಸುವುದರ ಬದಲಿಗೆ ಅವರು